ಐತೆ, ಬರೀ ಚೆಂಡು ಹೂವು ಐತೆ. ಅಲ್ಲ ಬರೀ ಚೆಂಡು ಹೂವದಲ್ಲಿ ಆರತಿ ಮಾಡೋದು. ಚೆಂಡು ಹೂವಲ್ಲಿ ಕೊಟ್ಟವಳೆ. ಸರೋಜಾ, ಸರೋಜಾ, ಏನ್ ಬೇಕತ್ತೆ? ಅಮ್ಮ ಹೊರಗಡೆ ಅದೇನೋ ಮಾಡ್ತಾ ಇದ್ದ ಕೆಲಸ. ಅಲ್ಲ ಕಣೆ, ಬರೀ ಚೆಂಡು ಹೂವು ಕೊಟ್ಟವರಲ್ಲೇ, ಬರೀ ಚೆಂಡು ಹೂವು ತೋರಿಸಿದ್ರೆ ಸಾಕ, ಬೇರೆ ಹೂವು ತಂದಿಲ್ವಾ? ಅಲ್ಲ ಆರತಿಗೆ ಹೆಂಗಿರೋದು ಇವನ್ನ? ಬೇರೆ ಹೂವು ಎಲ್ಲ ತಂದೈತೆ ಅಪ್ಪ, ತಗೋಬತ್ತೀನಿ. ಕನಕಾಂಬರ ತಂದೈತೆ, ಮಲ್ಲಿಗೆ ಹೂವು ತಂದೈತೆ, ಇನ್ನೇನೇನ್ ತಂದೈತೆ ಗೊತ್ತಿಲ್ಲ, ನೋಡ್ತೀನಿ ನಡೀರಿ. ಅಲ್ಲ ಈ ಸರಿತಾ ಏನ್ ಮಾಡ್ತಾವಳೆ? ಬೆಳಗ್ಗೆ ಕಾಫಿ ಕೊಟ್ಟವಳತ್ರ ಕಾಣಿಸ್ತೇ ಇಲ್ಲಪ್ಪ. ಅವ್ರ ಮನೆ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾರಂತೆ. ಅದೇನೋ ಒಲೆ ಇಡ್ತಾರಂತೆ, ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ. ಮನೆ ಹಿಂದ್ಗಡೆ ಕ್ಲೀನ್ ಮಾಡ್ತಾರ ಒಲೆ ಇಡಕ್ಕೆ. ಊಟಗಳೆಲ್ಲ ಬಡಿಸ್ತಾರೆ ಏನೋ. ಕಮಲಕ್ಕವ್ರೆ, ಒಂದ್ಸಲ ಆ ಕಡೆ ಮನೆ ಹಿಂದ್ಗಡೆ ಇದ್ದಲ್ಲಿ ಹೋಗೋದು ನೋಡ್ರಿ. ಒಂಚೂರು ಅಷ್ಟು ಮಾಡಿದೀನಿ, ಸಾಕಾಗ್ತದೆ ಜಾಗ ಅಡಿಗೆಗಳು ಮಾಡಕ್ಕೆ ಅಂತ. ಅಲ್ಲ ನಾನೇನ್ ನೋಡೋದೈತೆ ಬಿಡ್ರಿ, ನೀವೇ ನೋಡಿದ್ರೆ ಸಾಕಾಗ್ತದೆ ಹೇಳ್ರಿ. ಮನೆ ಇರ್ತದೆ ತಾನೆ, ಸರಿ ಹೋಗ್ತದೆ ಹೇಳ್ರಿ. ಅಲ್ಲ ನೀವು ನೋಡ್ದಂಗೆ ಹೇಳ್ತೀರಪ್ಪ. ಒಂದ್ಸಲಿ ಆ ಕಡೆ ಬಂದು ನೋಡಿ ಹೇಳಿದ್ರೆ ಚೆನ್ನಾಗಿತ್ತು. ಇನ್ನ ಏನಾದ್ರು ಆಗೋಕೆ ಕ್ಲೀನ್ ಮಾಡ್ಬೇಕಾಗಿತ್ತ ಸಾಕ? ಬರ್ತೀನಿ ನೋಡಿ. ಅಮ್ಮಯ್ಯ, ಹೂವ ತಂದ್ರೆ ನಿಸರ್ಗ ಎಲ್ಲ ಇಲ್ಲಿ ಇಡುವ, ಬರ್ತೀನಿ ಹೇಳ್ತೀನಿ ಹೆಂಗ್ ಪೋಣಿಸ್ಬೇಕು ಅಂತೆಲ್ಲ ಹೇಳ್ತೀನಿ. ಬಾಗಿಲಿಗೆ, ತಲಬಾಗಿಲಿಗೆ, ದೇವರಿಗೆ ಫೋಟೋಗೆ ಬೇರೆ ತರ ಪೋಣಿಸ್ಬೇಕು. ಆಮೇಲೆ ಆರ್ತಿಗೆ ಮಾತ್ರ ಬೇರೆ ತರನೇ ಮಾಡ್ಬೇಕು ಬಿಡು. ಆಮೇಲೆ ನೀವೇನಾರು ಮಾಡಿ ಅಡ್ವರ್ಟ್ ಮಾಡ್ಬಿಡ್ಬೇಡ್ರಿ, ನಾನು ಬಂದು ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಸರಿ ಅತ್ತೆ, ಆಯ್ತು. ಮತ್ತೆ ನೀವು ಬರೋವರೆಗೂ ನಾನೇನ್ ಮಾಡ್ಲಿ? ಅಯ್ಯ ಅಮ್ಮಯ್ಯ, ಎಲ್ಲ ಕೆಲ್ಸನೂ ನಾನೇ ಹೇಳ್ಬೇಕಲ್ಲ ನಿಮ್ಗೆ. ಅಲ್ಲ ಅವ್ರು ಸರಿ ಹುಡ್ಕೊಂಡ್ ಮಾಡ್ತೀನಿ ಕೆಲಸ. ಹಂಗ ಯಾವ್ದೋ ಒಂದು ಹುಡ್ಕೊಂಡ್ ಮಾಡು. ನೋಡಿ ಈ ಹೂಗಳೆಲ್ಲ ತೊಟಗಳೆಲ್ಲ ಬಿಡಿಸಿ ಇಡು ಪಕ್ಕಕ್ಕೆ ಬರ್ತೀನಿ. ಸರಿ ಅತ್ತೆ, ಆಯ್ತು. ಮೀನಾಕ್ಷಿ ಅಕ್ಕ ನೋಡಿ, ಇವು ದುಡ್ಡು ಮಲ್ಲಿಗೆ ಹತ್ತತ್ರ ಒಂದ್ 2 kg ಆಗೋಷ್ಟವೆ. ಇಲ್ಲೇ ಇಡಮ್ಮ, ಇಲ್ಲಿ ಇಟ್ಬಿಡು. ಇನ್ನ ಯಾವ ಹೂವು ಅವೆ? ಇನ್ನ ಕನಕಾಂಬರ ಅವೆ, ಅವು ತಗೊಂಬಂದ್ ಕೊಡ್ತೀನಿ. ನೋಡ್ರಿ ಅದ್ ಹೆಂಗ್ ಕೋಣಿಸ್ಬೇಕು ಅಂತ. ನಾನು ಬರ್ತೀನಿ. ಸರಿ ಸರಿ, ಬರೋಗು. ಸರಿ ತಕ್ಕನು ಬಂದಿದ್ರೆ ಚೆನ್ನಾಗಿತ್ತು. ಇದೊಂದ್ ಮಾತಾಡ್ಕೊಂಡು ಹೂವ ಪೋಣಿಸ್ಬೋದಾಗಿತ್ತು. ನೋಡಿ ಕನಕಾಂಬರನು ತಂದಿದೆ ಅಪ್ಪ. ಇನ್ನ ಬೇರೆ ತರ ಹೂವ ಬೇಕಾದ್ರೆ ಹೇಳ್ರಿ, ತರ್ಸೋಣ. ಬಾ ಸಾಕು. ಅತ್ತೆ ಹೇಳು, ಇನ್ನ ಏನಾನ ಹೂವ ಬೇಕಾದ್ರೆ ನಂಗಷ್ಟು ಗೊತ್ತಾಗಲ್ಲ. ಸರಿ ತಕ್ಕ ಇಲ್ಲಿ ಮೀನಾಕ್ಷಿಕ್ಕ. ಅಯ್ಯ ಸರಿ ತಕ್ಕ, ನಾ ಏನಾದ್ರೂ ಒಂದ್ ಕೆಲಸ ಹುಡ್ಕೊಂಡ್ ಮಾಡ್ತಾನೆ ಇರ್ತೈತಿ. ಬೆಳಗ್ಗೆಯಿಂದ ಕಣಿಗೆ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲೋ ಮನೆ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾರಂತೆ, ಅಲ್ಲಿ ಹೋಗಿರ್ಬೇಕು. ಅಡ್ಗೆ ಅಲ್ಲೇ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅಪ್ಪ, ಮತ್ತೆ ಅಲ್ಲೇ ಕ್ಲೀನ್ ಮಾಡ್ತಾ ಇರ್ತಾರೆ. ನಿಸರ್ಗ, ನಿಸರ್ಗ, ನಿಸರ್ಗ ಕೇಳಿಸ್ತಾ ಇಲ್ವಾ? ನಿಮ್ ಯಜಮಾನ್ರು ಕರೀತಾರ ನೋಡು, ಹೋಗು ಬೇಗ, ಅದೇನೋ ನೋಡು. ಹೋಗ್ತೀನಕ್ಕ. ಮೀನಾಕ್ಷಿ, ಇದೇನಿದು ಒಬ್ಳೆ ಕೂತಿದ್ಯಾ? ಇಲ್ಲ ಅಕ್ಕ, ಅತ್ತೆನೂ ಇದ್ರು. ಇವಾಗ ಅತ್ತೆ ಹೋದ್ರು, ಅದೇನೋ ಬರ್ತೀನಿರು 1 ನಿಮಿಷ ಅಂತ. ಮತ್ತೆ ಬರ್ರಿ ನೀವು ಕೂಕೊಳ್ರಿ, ನನ್ಗೇನು ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನ್ ಮಾಡ್ಬೇಕಂತ. ಸರಿ ಸರಿ, ಬಂದೇ ಇರು. ಸರಿತಾ ಮೀನಾಕ್ಷಿ, ಹೂವು ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ? ಒಂದ್ ಕೆಲ್ಸ ಮಾಡ್ರಮ್ಮಯ್ಯ, ಗುಡ್ಡ ಮಲ್ಲಿಗೆ ಎತ್ತಿಕ್ ಬಿಡ್ರಿ, ಕವರ್ ಕಟ್ಟಿ ಪಕ್ಕಕ್ಕಿಡ್ರಿ. ಇದು ಆಮೇಲೆ ನೋಡ್ಕೊಳ್ಳೋಣ ಸಾಯಂಕಾಲದಂಗೆ. ಇವೆಲ್ಲ ಕಟ್ಬಿಡೋಣ. ಕಟ್ಬಿಡೋಣ. ಯಾರು ಗುಡ್ಡ ಮಲ್ಲಿಗೆ ಎಲ್ಲ ಹಿಂಗ್ ತೆಗೆದು ಹಾಕಿದ್ದೀರಾ? ಎಲ್ಲ ಹಳ್ಳೋಗ್ತವೆ. ಮತ್ತೆ ನಾಳೆ ಅಷ್ಟೊತ್ತಿಗೆ ಹಿಂಗಿರಲ್ಲ ಫ್ರೆಶ್ ಆಗಿ. ನಾನಲ್ಲ ಸರಿ ತಕ್ಕ, ನಿಸರ್ಗ ಹಿಂಗೆ ತಂದು ಕೊಟ್ಲು. ಪೂರ್ತಿ 2 kg ಐತೆ ಅಂತ ಹೇಳಿ ತಂದು ಇಟ್ಟೋದ್ಲು. ಇದೆಲ್ಲ ನಿಮ್ ಚಿಕ್ಕಪ್ಪನ ಕೆಲ್ಸಾನೆ. ಏನನ್ನ ಮಾರ್ಕೆಟ್ ಇಂದ ತರ್ಲಿ, ಕವರಿಂದ ಸುರಿಯೋದೇ ಕೆಲಸ ಗೆಳಕ್ಕೆ. ಗುಡ್ಮಲ್ಗೆ ಎಲ್ಲ ಹಾಳಾಗ್ತವಮ್ಮಯ್ಯ. ಇರು, ಇವೆಲ್ಲ ಎತ್ತಿಕ್ ಬಿಡ್ತೀನಿ. ಬರೀ ಕನಕಾಂಬರ ಮತ್ತೆ ಚೆಂಡು ಎಲ್ಲ ಕಂಪ್ಲೀಟ್ ಮಾಡ್ಬಿಡೋಣ. ಅವೆಲ್ಲ ಹೊಲ್ದು ಬಿಟ್ಟು ಆಮೇಲೆ ಗುಡ್ಮಲ್ಗೆ ಆರ್ತಿಗೆ ಮಾತ್ರ ಗುಡ್ಮಲ್ಗೆ ಹೇಳಿದ್ದು. ಸರಿ ಹಂಗೆ ಮಾಡೋಣ ಹೇಳ್ಚಿಕಮ್ಮ. ಗುಡ್ಮಲ್ಗೆ ಎಲ್ಲ ತಗೊಳ್ರಿ, ಕವರ್ ಎಲ್ಲ ಹಾಕ್ಬಿಡ್ರಿ. ಮತ್ತೆ ಚೆಂಡು ಎಲ್ಲ ಪೋಣಿಸ್ಕೊಡ್ತೀವಿ. ಮತ್ತೆ ಅತ್ತೆ ಹೇಳೈತಿ ತಲಬಾಗಲ್ಗೆ, ದೇವ್ರಿಗೆ ಎಲ್ಲ ಬೇರೆ ಬೇರೆ ತರ ಎಲ್ಲ ಕಟ್ಟಬೇಕು ಅಂತ. ಅದಕ್ಕೆ ಅತ್ತೆ ಬರ್ಲಿ ಅಂತ ನೋಡ್ತಾ ಇದ್ದೀನಿ. ಅಯ್ಯಯ್ಯ, ಇದೇನಿದು ಗುಡ್ಮಲ್ಗೆ ಕನಕಾಂಬರ ಎಲ್ಲ ಒಂದ್ರ ಮೇಲೆ ಒಂದು ಸುರಿದಿದ್ದೀರಾ? ಮೀನಾಕ್ಷಿ, ನಿಂದ ಕೆಲಸ ಇದು? ಅತ್ತೆ ಅತ್ತೆ, ಪಾಪ ಮೀನಾಕ್ಷಿ ನೀನ್ ಅನ್ಬೇಡ್ರಿ. ಪಾಪ ಮೀನಾಕ್ಷಿ ಅಲ್ಲ, ಇದೆಲ್ಲ ನಮ್ ಚಿಕ್ಕಪ್ಪ ಮಾಡಿದ, ಸುಮ್ನಿರಿ. ಚಿಕ್ಕಪ್ಪ ಏನು ಕವರಲ್ಲಿ ಇರಕ್ಕೆ ಬಿಡಲ್ಲ, ಎಲ್ಲ ತೆಗ್ದು ಸುರಿತಾ ಇರ್ತೈತೆ. ಅದನ್ನ ನಿಸರ್ಗ ತಂದು ಕೊಟ್ಟಿರೋದು. ಸರೋಜಾ ತಕ, ಫಸ್ಟ್ ಗುಡ್ಮಲ್ಗೆ ಎಲ್ಲ ತೆಗ್ದಿಡು. ಆಮೇಲೆ ಇವೆಲ್ಲ ಕಟ್ಟಿದ್ದಾದ್ಮೇಲೆ ಗುಡ್ಮಲ್ಗೆ ತಗೊಂಡೋಣ. ಕನಕಾಂಬರನು ತಗೊಂಡ್ಬಿಡ್ತೀನಿ, ಆಮೇಲೆ ತಗೊಂಡೋಣ ಬೇಕಾದ್ರೆ. ಎತ್ತಿಕ್ತೀನಿ. ಸರಿ ಹಂಗೆ ಮಾಡು. ಮೀನಾಕ್ಷಿ, ಆರತಿ ಜೋಡ್ಸೋದಕ್ಕೆ ಇದು ಬಟ್ಲು ಬೇಕಲ್ಲಮ್ಮಯ್ಯ. ಕಮಲಕ್ಕ, ಬಟ್ಲವೇ? ಬೆಳ್ಳಿ ಬಟ್ಲು ತೆಗ್ದಿಟ್ಟಿದೀನಿ. ವರ್ಷನೂ ಅದಾಗಿ ಜೋಡ್ಸೋದು, ತಕೊಂಬತ್ತೀನಿ ಹೇಳ್ರಿ. ಈಗಳ್ರಿ, ಹಿಂಗವೇ. ಬೇರೆ ಏನಾನ ಬೇಕಾ? ಚೆನ್ನಾಗವೆ ಬಿಡು. ಅಲ್ಲ ಹೋದ ವರ್ಷ ಇದ್ರಾಗೇನ ಜೋಡ್ಸಿದ್ದು, ನೆನಪೇ ಇಲ್ಲಮ್ಮ ನನ್ಗೆ. ಇದ್ರಾಗೆ ಲತ್ತು ಕೆಂಪಿ ಎಲ್ಲ ಬಂದಿರ್ಲಿಲ್ವೇ ಹೋದ ವರ್ಷ? ಎಲ್ಲ ಇದ್ರಾಗೆ ಚೆನ್ನಾಗಿ ಜೋಡ್ಸಿದ್ವಿ. ನೆನಪು ಮಾಡ್ಕೊಳ್ರಿ. ಇವೆರಡೇ ಬೆಳ್ಳಿ ಬಟ್ಲಿರೋದು. ಸರಿ ಸರಿ, ಒಂಚೂರು ನೀಟಾಗಿ ತಿಕ್ಕಿ ತೊಳೆದು ಅದನ್ನ ಎತ್ತಿಕ್ಕಮ್ಮಯ್ಯ. ಸಾಯಂಕಾಲಕ್ಕೆ ತಕೊಳ್ಳೋಣ ನಾವು, ಯಾಕಂದ್ರೆ ಸಾಯಂಕಾಲಕ್ಕೆ ಜೋಡ್ಸಿದ್ರೆ ಆರ್ತಿ ಬೆಳಗ್ಗೆಗೆ ಆರ್ತಿ ಮಾಡ್ಬೇಕಲ್ಲ, ಸರ್ ಹೋಗ್ತದೆ. ಇದೇನ್ ಕಮಲಕ್ಕ ಹಿಂಗ್ ಹೇಳ್ತೀಯ? ಮರ್ತೋಗ್ಬಿಟ್ಟೆ. ಅಲ್ಲ ಸಾಯಂಕಾಲಕ್ಕೆ ಜೋಡ್ಸಿದ್ರೆ ಯಾವಾಗ ಆಗೋದು? ಇನ್ನೊಂಚೂರು ಬೇಗನೆ ಜೋಡ್ಸಿ ಇಡೋಣ ಹೇಳ್ರಿ. ಮಲ್ಲಿಗೆ ಹೂವ ಏನ್ ಗಟ್ಟಿಗವೆ, ಗುಡ್ ಮಲ್ಲಿಗೆ ಹೂವ ಏನು ಹಳ್ಳಿಲ್ಲ ಏನಿಲ್ಲ. ಹೂನತ್ತೆ, ಸಾಯಂಕಾಲ ಅಂದ್ರೆ ರಾತ್ರಿ ಆದ್ರೆ ಲೇಟ್ ಆಗೋಗ್ತದೆ, ಒಂಚೂರು ಬೇಗನೆ ಜೋಡ್ಸೋಣ. ನಾನು ಮತ್ತೆ ಮೀನಾಕ್ಷಿ ಸಲ ಅವಳಲ್ಲ, ಮೀನಾಕ್ಷಿಗೂ ಗೊತ್ತಾಗ್ತದೆ ಆರ್ತಿ ಹೆಂಗ್ ಜೋಡಿಸ್ಬೇಕು ಅಂತ. ಅದಕ್ಕೆ ಹೋದ್ಸಲಿ ಹಾಕಿದ್ವಲ್ಲ ಬಿಳ್ಳೆ, ಅವೆಲ್ಲ ಎತ್ತಿಕ್ಕಿದೇನಮ್ಮ? ಎತ್ತಿಕ್ಕಿದ್ದೀನಿ. ಎಲ್ಲ ಎತ್ತಿಕ್ಕಿದ್ದೀನಿ, ಯಾವ್ದು ಬಿಸಾಕಿಲ್ಲ. ನೀಟಾಗಿ ಎತ್ತಿಕ್ಕಿದ್ದೀನಿ. ಏನ್ ವರ್ಷ ಕೊಳ್ಳಕ್ಕಾಗ್ತದ ಕಮಲಕ್ಕ? ಸರಿ ಆಯ್ತು, ಒಂದ್ ಕೆಲಸ ಮಾಡು. ನೀಟಾಗಿ ತೊಳೆದು ಬಿಟ್ಟು ಬೆಳ್ಳಿದೆಲ್ಲ ಒಂಚೂರು ಸಬಿನ ಹಾಕು, ಚೆನ್ನಾಗಿ ಬೆಳಗಾಗ್ತದೆ. ತೊಳೆದು ಬಿಟ್ಟು ಒಂಚೂರು ಆರಿಸ್ಬಿಡಮ್ಮಯ್ಯ. ಆಮೇಲೆ ಜೋಡಿಸ್ಕೊಳ್ಳೋಣ. ಸರಿ, ತೊಳೆದಕ್ ಬರ್ತೀನಿ ಇರ್ರಿ. ಸರಿತಾ, ಕೂಕ ನೀನು. ಇಲ್ಲಾಂದ್ರೆ ಕೆಲ್ಸಗಳು ಮುಂದಕ್ಕೆ ಹೋಗಲ್ಲ. ಕೂಕ ಹೇಳು.
ಸರಿನತ್ತೆ ಆಯ್ತು. ಮತ್ತೆ ನಮ್ಮೂರಲ್ಲಿ ಯಾವಾಗ ಅತ್ತೆ ಜಾತ್ರೆ ಮಾಡೋದು? ನಮ್ಮೂರಲ್ಲಿ ಜಾತ್ರೆ ಇಲ್ಲಮ್ಮಯ್ಯ. ಈ ಸುತ್ತು 3 ಊರುಗಳಿಗೆ ಸೇರಿಸಿ ಇದೊಂದೇ ಊರಾಗೆ ಜಾತ್ರೆ ಮಾಡೋದು. ಏನೋ ದೋಷ ಇತ್ತಂತೆ, ಅದೇನೋ ಪರಿಹಾರ ಆಗಿಲ್ಲ ಅಂತ ಹೇಳಿ ನಮ್ಮೂರಾಗ ಜಾತ್ರೆ ಇಲ್ಲ ಬಿಡು. 5 ವರ್ಷಕ್ಕೊಂದ್ಸಲಿ ಮಾಡ್ತಾರೆ. ಇನ್ನ 5 ವರ್ಷ ತುಂಬಿಲ್ಲಲ್ಲ, 5 ವರ್ಷ ತುಂಬವರೆಗೂ ಮತ್ತೆ ಜಾತ್ರೆ ಮಾಡಲ್ಲ. ಇವ್ರೂರಾಗಾದ್ರೆ ವರ್ಷ ಜಾತ್ರೆ ಮಾಡ್ತಾರೆ. ಮೀನಾಕ್ಷಿ, ನೀನು ಮದ್ವೆ ಆದಾಗಿಂದ ಇನ್ನ ಜಾತ್ರೆ ಮಾಡಿಲ್ಲ ಬೇಡ ನಮ್ಮೂರಲ್ಲಿ. ನಿನ್ ಮದ್ವೆಗೆ 2.5 ವರ್ಷ ಆಯ್ತು. ಅದಕ್ಕೂ ಮುಂಚೆ 2 ವರ್ಷಕ್ಕೆ ಮುಂಚೆ ಜಾತ್ರೆ ಮಾಡಿದ್ವಿ. ಸಕ್ಕ ಜೋರಾಗಿ ಮಾಡ್ತಾರೆ ನಮ್ಮೂರ್ ಜಾತ್ರೆ. ಸಕ್ಕ ಜೋರು ಬಿಡು. ಇಲ್ಲಿ ಏನ್ ಮಾಡ್ತಾರೋ ಇದಕ್ಕಿಂತ ಡಬ್ಬಲ್ ಸಖತ್ತಾಗಿರ್ತೈತೆ ಅಲ್ಲಿ ನಮ್ಮೂರ್ ಜಾತ್ರೆ. ನಮ್ಮಯ್ಯ 7 ದಿನ ಜಾತ್ರೆ ಮಾಡ್ತಾರೆ. ಪ್ರತಿ ದಿನ ಒಂದೊಂದ್ ದೇವ್ರಿಗೆ ಆರತಿ ಮಾಡ್ಬೇಕು. ಲಕ್ಷ್ಮೀ ದೇವ್ರು, ಅಣ್ಣಮ್ಮ ದೇವ್ರು, ಮಾರಮ್ಮ, ಪಟಾಲಮ್ಮ, ಪಳೆಕಮ್ಮ. ಚೆನ್ನಾಗಿರ್ತೈತೆ ಬಿಡು. 7 ದಿನಕ್ಕೂ 7 ದೇವ್ರುಗಳು ತಂದು ಕೂರಿಸ್ತಾರೆ. ಮತ್ತೆ ದೇವ್ರನ್ನ ಬಿಡ್ಬೇಕಾದ್ರೆ ಪ್ರಸಾದಗಳು ಮನೆಗೂ ಪೂಜೆ ಕೊಡ್ತಾರೆ. ಮನೆಗೂ ದೊಡ್ಡ ಮರಿಗಳು ಹೊಡಿತಾರಮ್ಮ. ಹೌದಾ? ನಾವೆಷ್ಟು ಹೊಡೆದಿದ್ವಿ ಮರಿ? ನಾವ್ ಹೊಡೆದಿದ್ವಮ್ಮ. 2 ಓತ ಹೊಡೆದಿದ್ವಿ, 2 ಕುರಿಗಳು ಹೊಡೆದಿದ್ವಿ. ಮತ್ತೆ ಅದ್ರ ಮೇಲೆ ಅಂಗಡಿಯಿಂದ ಚಿಕನ್ನು ಮತ್ತೆ ಏನೇನೋ ತಂದಿದ್ರು. ಇವ್ರೇನೋ ಅಡ್ಗೆ ಭಟ್ರಿಗೆ ಹೇಳಿ ಎಲ್ಲ ಮಾಡ್ಸಿದ್ರಮ್ಮ. ಆಗ್ಲೇ ಆತತ್ರ 3 ವರ್ಷ ಆಗೋಗಿಲ್ಲ ಸರಿತಾ? ಆಯ್ತು ಹೇಳತ್ತೆ. 3 ವರ್ಷ ಆಗಿರ್ತದೆ. ಇನ್ನೊಂದ್ 2 ವರ್ಷ ಆದ್ಮೇಲೆ ಜಾತ್ರೆ ಬರ್ತದೆ. ಮುಂದಿನ ಸಲಕ್ಕೆ ಜಾತ್ರೆಗೆ ಬೇರೆ ಮರಿಗಳು ಬಿಡ್ಬೇಕು ಅಂತ ಹೇಳ್ತಾ ಇತ್ತು ಮೇಸಕ್ಕೆ. ಅದೇನೇನು? ಇನ್ನೇನ್ ಜಾತ್ರೆ ಹತ್ರ ಬರ್ತೈತೆ ಅನ್ನಂಗೆ ಶುರು ಮಾಡ್ಕೊಂತಾರೆ ಊರಲ್ಲೆಲ್ಲ ಮರಿಗಳು ಸಾಕೋದಕ್ಕೆ. ಅವನ್ನೇ ಕಡಿಯೋದ್ ಮತ್ತೆ. ನೋಡಿ ಇಲ್ಲಿ ನಮ್ ಸರೋಜ್ ಅವರು 1 ಮರಿ ಕಡಿತಾರೆ ದೇವ್ರ ಮುಂದೆ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಎಲ್ಲ ಮಟನ್ ಚಿಕನ್ ಎಲ್ಲ ಅಂಗಡಿಗಳಿಂದ ತರಿಸ್ಬಿಡ್ತಾರೆ. ಕಮಲಕ್ಕ, ಕಾಫಿ ಇಟ್ಟಿದ್ದೀನಿ, ಕಾಫಿ ತಕೊಂಬತ್ತೀನಿ. ನಾನು ಬಂದು ಕೂಕಂತೀನಿ. ಬೆಳಗ್ಗಿಂದ 2 ಸಲ ಕಾಫಿ ಆಗೈತೆ ಸರೋಜಾ. ಬೇಡಮ್ಮ, ಕಾಫಿ ಮಾಡ್ಕೋಬೇಡ. ಮತ್ ನನ್ ಮಂದಿ ಎಲ್ಲ ಕಾಫಿ ಅಂತಾರೆ. ಹೊಟ್ಟೆ ಹಾಳಾಗ್ತದೆ. ಹಾಗೆ ಆಗ್ಲೇ ಕೊಟ್ಟು ಬಂದೆ. ಇತ್ಲ ಕಡೆ ನಮ್ಮ ಯಜಮಾನ್ರು ಮತ್ತೆ ಅವರು ಬೀಗ್ರಿದ್ರು. ಅವ್ರು ಕೊಟ್ಟು ಬಿಟ್ಟು ಬಂದಿದ್ದೀನಿ. ಅಯ್ಯೋ ರಾಮ ಭಗವಂತ, ಹೋಗು. ಇನ್ ಕಾಸಕ್ ಹೋಗ್ಬೇಡ ಕಾಫಿ ನೀನು. ಇವ್ರು ನಮ್ಮ ಯಜಮಾನ್ರತ್ತು ಕಾಫಿ ಕಾಣಿಸಿದ್ರೆ ಸಾಕು ತತ್ತ ಇಲ್ಲಿ ಅಂತ ಇರ್ತಾರೆ. ಇನ್ ಕಾಸಕ್ಕೆ ಹೋಗ್ಬೇಡ, ಮಾಡಿಲ್ಲ ಅಂತ ಹೇಳು. ಅಯ್ಯೋ ಚಿಕ್ಕಮ್ಮ, ನೀವು ಕಾಫಿ ತೋರ್ಸಿದ್ರೆ ಅಷ್ಟೇ ಮಾವ. ನೀವ್ ಬೇಕಾದ್ರೆ ಒಂದ್ ಕೊಳಗ ಮಾಡಿಟ್ರು ಕುಡಿತಾ ಇರ್ತಾರಷ್ಟೇ. ಅವ್ರಿಗೆ ಕಾಫಿ ಅಂದ್ರೆ ಪಂಚ ಪ್ರಾಣ. ನೀವ್ ಮಾಡಕ್ ಹೋಗ್ಬೇಡ್ರಿ, ಮತ್ತ ಅದು ಒಳ್ಳೇದು ಅಲ್ಲ. ಅಯ್ಯೋ ಜಾತ್ರೆ ಮಂದಿ ಎಲ್ಲ ಇರ್ತಾರೆ ಅಂತ ಮಾಡದ್ನಮ್ಮ. ಇನ್ನೇನು ಕೃಷ್ಣ ಮತ್ತೆ ಮನೋಜ ಬರ್ತಾರೆ. ಅವ್ರಿಗೂ ಕಾಫಿ ಕೊಡಕ್ ಹೋಗ್ಬೇಡ ನೀನು. ಇದೇನ್ ಕಮಲಕ್ಕ ಹಿಂಗಂತೀಯ ನೀನು? ಅಯ್ಯ ಚಿಕ್ಕಮ್ಮ, ನಮ್ಮ ಯಜಮಾನ್ರು ಹಂಗೆ ಕಾಫಿ ನೋಡಿದ್ರೆ ಕಾಫಿ ಅಂತ ಇರ್ತಾರೆ. ಕಾಫಿ ಕೊಡಕ್ ಹೋಗ್ಬಿಡ್ರಿ. ದಿನಕ್ಕೊಂದು 10 ಸಲ ಕುಡಿದ್ ಬಿಡ್ತಾರೆ ಮಾಡ್ಬಿಟ್ರಿ. ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಒಂದೇ ಸಲಿ, ಬೆಳಗ್ಗೆ ಒಂದ್ಸಲಿ, ಸಾಯಂಕಾಲ ಒಂದ್ಸಲಿ. ಅತ್ತೆ ಕಾಫಿ ಕಾಯ್ಸಕ್ಕೆ ಬಿಡಲ್ಲ. ನಮ್ಮಯ್ಯ ಬೇಡ, ಅವು ಇವು ಗ್ಯಾಸ್ಟ್ರಿಕ್ಗಳು ಅವು ಜಾಸ್ತಿ ಆಗೋದು ಕಾಫಿ ಟೀಗಳು ಕುಡಿಯೋದ್ರಿಂದಾನೆ. ಅದಕ್ಕೆ ಬೆಳಗ್ಗೆ ಒಂದ್ಸಲಿ ಕಾಫಿ ಮಾಡಿದ್ರೆ ಚಿಕ್ಕಲೋಡ್ದಾಗೆ ಕೊಡೋದು ಎಲ್ಲಾರ್ಗು. ಮತ್ ಸಾಯಂಕಾಲ ಒಂದ್ಸಲಿ ಅಷ್ಟೇ. ಅದ್ರ ಮೇಲೆ ಕೇಳಂಗಿಲ್ಲ ಯಾರನ್ನು. ಸರೋಜಾ, ಬೀಗರು ಏನೋ ಕೇಳ್ತಾ ಇದ್ರು. ಏನ್ರಿ, ಏನ್ ಬೇಕು? ಅದೇ ಕಾಫಿ. ಅಯ್ಯ ಬೀಗ್ರೆ, ನೀವು ಸುಮ್ನಿರ್ರಿ. ಸರೋಜಾ, ಕಾಯಿಸಿ ನೋಡು. ಆಗ್ಲೇ ಕುಡ್ದು 1/2 ಗಂಟೆ ಆಗಿರಲ್ಲ, ಆವಾಗ್ಲೇ ಕಾಫಿ ಕೇಳ್ತಾವ್ರೆ. ಗೊತ್ತವ್ರಿಗೆ ಹೊರಗಡೆ ಬಂದಿದೀವಿ ಅಂತಂದ್ರೆ ಅವ್ರಿಗೆ ಅದೇ ಹಬ್ಬ. ನೀನ್ ಕಾಯಿಸ್ಬಿಡ ನೋಡಿ ಹೇಳ್ತೀನಿ. ಅಯ್ಯ ಕಮಲಕ್ಕ, ಯಾಕೆ ಹಿಂಗ್ ಅಂದ್ಬಿಟ್ರಿ? ಪಾಪ ಬೀಗರು ಪಾಪ ಕಾಫಿ ಕುಡಿಬೇಕಂತವ್ರೆ. ರಾಮಣ್ಣ ಬೀಗ್ರೆ, ಅಯ್ಯೋ ಹೋಗಿ ನನ್ ಹೆಂಗಸ್ರ ಮುಂದೆ ಕೇಳ್ತಾ ಇದೆಯಲ್ಲಪ್ಪ. ಕಾಫಿ ಅಂದ್ರೆ ಎಗರಾಡ್ತಾಳ ಅವಳ ಹಂಗೆ. ಸುಮ್ನೆ ಬೈತಾಳೆ. ಹೋಗಿ ಅವಳ ಮುಂದೆನೆ ಕಾಫಿ ತಗೊಂಡ್ಬಿಡ್ತೀಯಾ ಅಂತ ಕೇಳ್ತೀಯ. ಸೈಡ್ ಆಗಿಂದ ತಗೊಂಬಂದ್ ಕೊಟ್ಬಿಡ್ಬೇಕು. ಸೈಡ್ ಆಗಿಂದ ಕಾಫಿ ತಗೊಂಡ್ಬಂದು ಕೊಡ್ತಾರೆ ನಿಮ್ಗೆ. ದಿನಕ್ಕೊಂದು 10 ಸಲ ಕುಡಿತೀರಾ. ಬೇಕಾದ್ರೆ ಹೊಟ್ಟೆ ತುಂಬಾ ಕಾಫಿನ ಕುಡಿದು ಬಿಟ್ಟು ಇದು ಬಿಡ್ತೀರಾ ಅಲ್ವೇ? ಅಯ್ಯ ಕಮಲ, ಕಾಫಿ ನನಗೆಲ್ಲ ಕಣೆ. ಬಿಗ್ರೆ ಏನಂತ ಹೇಳಿದ್ರಿ ನೀವು ರಮಣ್ಣವ್ರೆ? ಅವ್ರೆಲ್ಲ ಸರಿಯಾಗಿ ಹೇಳವ್ರೆ, ಸುಮ್ನಿರ್ರಿ. ಅಲ್ಲರಿ, ಕಾಫಿ ಕುಡಿಬೇಡ್ರಿ ಅಂತ ಎಷ್ಟಲ್ಲಿ ಹೇಳೋದ್ ನಿಮ್ಗೆ? ಅಯ್ಯ ಕಮಲ, ನಮಗ ಅಲ್ಲ ಕಡೆ ಕಮಲು. ಅಲ್ಲ ಅವ್ರು ಬಂದಿದ್ರಲ್ಲ ಹಾಗೆ, ಅವ್ರು ಕ್ಲೀನ್ ಮಾಡೋರು, ಅವ್ರಿಗೆ ಕಾಫಿ. ಅವ್ರಿಗೆ, ಇವ್ರಿಗೆಲ್ಲ ಕಾಫಿ. ನೀವ್ ಏನ್ ಮಾಡಿದ್ರು ಅಷ್ಟೇ ಬಿಡ್ರಿ. ಅತ್ತೆ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ ನೀವು. ನಂಗೆ ಗೊತ್ತು ಕಾಫಿ ನಿಮ್ಗೆ ಅಂತ. ಇವಾಗ ಏನು ಕಾಫಿ ಕುಡಿದು ಬಿಟ್ರೆ ಏನಾಗ್ತದೆ ಅಂತ? ಆಗಿಲ್ಲಪ್ಪ. ಸರೋಜಮ್ಮ, 1 ಲೋಟ ಕಾಫಿ ತಂದು ಕೊಡು ನನಗೆ. ಸರೋಜಾ, ಕಾಫಿ ಗಿಪ್ಪಿ ತಂದು ಕೊಟ್ಟಿದ್ಯಾ ಅಂದ್ರೆ ನಾನ್ ಸುಮ್ನಿರಲ್ಲ ನೋಡ್ ಸರೋಜಾ. ಹಂಗ ಸರಿ ಆಯ್ತು. ಅಲ್ಲ ಮಾವ, ಮನೇಲಾದ್ರೆ ಆರಾಮಾಗಿ ಅತ್ತೆ ಹೇಳ್ದಂಗೆ ಬೆಳಿಗ್ಗೆ ಒಂದ್ ಸ್ವಲ್ಪ, ಸಾಯಂಕಾಲ ಒಂದ್ ಸ್ವಲ್ಪ ಕಾಫಿ ಕುಡಿದು ಸುಮ್ಮನೆ ಆಗ್ತಿದ್ರಿ. ಹೊರಗಡೆ ಬಂದ್ರೆ ಯಾಕೆ ನೀವ್ ಹಿಂಗ್ ಹಠ ಮಾಡೋದು? ಸರಿ ಆಯ್ತು ಬಿಡಮ್ಮ, ನನ್ಗೇನ್ ಕಾಫಿ ಬೇಡ. ಎಲ್ಲ ಕಾಯಿಸ್ಕೊಂಡು ಕುಡೀರಿ. ನೀವೆಲ್ಲ ಹೆಂಗಸರು ಕುತ್ಕೊಂಡು ಪಾಪ ಬಲೆ ಕೆಲಸ ಇರ್ತದೆ ನಿಮ್ಗೆ. ನಾವ್ ಕುಡಿತೀವಿ, ನೀವ್ ಹೋಗ್ರಿ. ಅದೇನು ಕೆಲಸ ನೋಡೋಗ್ರಿ. ಅಣ್ಣ, ನೀವೇನು ಕೆಲಸ ಮಾಡ್ಬೇಡ್ರಣ್ಣ. ಚೇರ್ ಹಾಕೊಂಡಿರಿ, ಕೂಕೋ ಬರೋಣ. ರೀ, ತಗೊಳ್ಳಿ ಕಾಫಿ. ಮತ್ತೆ ಅತ್ತೆಯವ್ರನ್ನ ಬರ ಕೇಳಿದ್ದೀರಾ ರೀ? ಬರ್ತಾರ ಹೇಳು, ಬೆಳಗ್ಗೆ ಬರ್ತಾರ ಅವ್ರು. ಅಲ್ಲ ನೀನೇನ್ ಇಷ್ಟು ಬಿಸಿ ಆಗ್ಬಿಟ್ಟಿದ್ಯಾ ನಿಸರ್ಗ? ಬಾಯಲ್ಲಿ ಕುತ್ಕೋ. ಅಲ್ಲ, ಕಾಫಿ ಕುಡೀರಿ ಫಸ್ಟ್, ತಣ್ಣಗ ಹೋಗುತ್ತೆ. ನೀನ್ ಕುಡ್ದ ಚಿನ್ನ? ಇಲ್ಲ ರೀ, ನಾನ್ ಕಾಫಿ ಏನ್ ಕುಡಿಯಕ್ ಹೋಗ್ಲಿಲ್ಲ. ಮತ್ತೆ ಬಾ, ನಾನೊಂದ್ ಸ್ವಲ್ಪ ನೀನೊಂದ್ ಸ್ವಲ್ಪ. ನನ್ಗೇನ್ ಬೇಡ ರೀ, ನೀವ್ ಕುಡೀರಿ. ಅಲ್ಲ ಬಂಗಾರಿ, ನಿಮ್ಮ ಅಮ್ಮನ ಮನೆಗ್ ಬಂದಾಗಿಂದ ನನ್ಗೆ ಟೈಮೇ ಕೊಡ್ತಾ ಇಲ್ಲಪ್ಪ ನೀನು. ಮನೆ ತುಂಬಾ ಎಲ್ಲ ಜನ ಇರ್ತಾರಲ್ವಾ, ನಾನ್ ನಿಮ್ ಜೊತೆನೆ ಕುತ್ಕೊಂಡ್ರೆ ಹೆಂಗಿರುತ್ತೆ ಹೇಳ್ರಿ? ಮತ್ತೆ ಚೆನ್ನಾಗ್ ಕಾಣಿಸಲ್ಲ ಅಲ್ವಾ?
ಅವ್ರಿಗೂ ಗೊತ್ತಿರುತ್ತಲ್ವಾ ಹೊಸ್ದಾಗ್ ಗಂಡ್ ಮದ್ವೆ ಆಗಿರೋ ಗಂಡ ಹೆಂಡ್ತಿ ಅಂತ. ಬಾ ಚಿನ್ನ ಕುತ್ಕೋ ಬಾ. ಕಾಫಿ ಚೆಲ್ಲೋಗುತ್ತೀರಿ ಏನ್ ಹಂಗ ಹೇಳಿತೀರಾ? ಕಾಫಿ ಏನ್ ಚೆಲ್ಲಲ್ಲ, ಬಾ ಕುತ್ಕೋ ಬಾ. ಹೇಳಿ. ಎಷ್ಟು ಖುಷಿಯಾಗಿದೆಯಾ ನನ್ ಬಂಗಾರಿ. ದಿನ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ ಚಿನ್ನ. ಹಾ ದಿನ ಹಿಂಗೆ ಇದ್ರೆ ಅಂದ್ರೆ ದಿನ ಇದೇ ತರ ಮನೆ ತುಂಬಾ ಜನ ಇರ್ತಾರಾ? ಹೌದಾ, ನಿನ್ಗ್ ಮನೆ ತುಂಬಾ ಜನ ಇದ್ರೆ ಖುಷಿಯಾಗಿರ್ತೀಯಾ? ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲಾರು ಮಾತಾಡೋದು, ವಿಷಯಗಳನ್ನ ಹೇಳ್ಕೊಳೋದು ತುಂಬಾ ಖುಷಿ ಕೊಡುತ್ತೀರಿ ಇದ್ರಲ್ಲಿ. ಮತ್ತೆ ನಮ್ಮನೇಲಿ ಜನ ಕಡಿಮೆ ಇದ್ದಾರೆ ಅಂತ ನಿನ್ನ ಅಭಿಪ್ರಾಯ? ಹಾಗೇನಿಲ್ಲ. ಮತ್ತೆ ಏನು, ಒಂದ್ ಕೆಲ್ಸ ಮಾಡೋಣ, ನನಗೂ ನಿನಗೂ ಒಂದು 10 ಜನ ಮಕ್ಕಳಾಗುತ್ತೆ, ತುಂಬಾ ಜನ, ಸರಿನಾ? 10 ಜನ? ಅಯ್ಯಪ್ಪ, ಯಾಕಪ್ಪ? ಅಲ್ಲ ಇವಾಗ ಯಾರು 10 ಜನ ಮಕ್ಕಳು ಮಾಡ್ಕೋತಾರೆ? ಯಾಕೆ ಮಾಡ್ಕೊಬಾರ್ದು? ಓ ಸರಿ ಸರಿ ಆಯ್ತು. ಕಾಫಿ ಮಾರೋಯ್ತು ರೀ, ತಣ್ಣಗಾಗೋಗಿರುತ್ತಪ್ಪ. ಸರಿ, ಫಸ್ಟ್ ನೀನ್ ಕುಡಿ, ಆಮೇಲೆ ನಾನ್ ಕುಡಿತೀನಿ. ಕುಡೀರಿ. ಆಹಾ, ಎಷ್ಟು ಮಧುರವಾಗಿದೆ ಕಾಫಿ, ಮಸ್ತಾಗಿದೆ ಕಣೆ. ತುಂಬಾ ಚೆನ್ನಾಗಿದೆ ಕಾಫಿ. ಯಾರು ಮಾಡಿದ್, ನೀನೇನಾ? ನಾನಲ್ಲಪ್ಪ, ನಮ್ಮಮ್ಮ ಮಾಡಿದ್ದು. ನೀನು ಇದೇ ತರ ಕಾಫಿ ಮಾಡು, ತುಂಬಾ ಚೆನ್ನಾಗಿದೆ. ಸರಿ ಆಯ್ತು, ಇದೇ ತರ ಮಾಡ್ಕೊಡ್ತೀನಿ ಆಯ್ತಾ? ಬಂದಾಗಿಂದ ನನ್ನ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಣೆ ಬಂಗಾರಿ. ಆಯ್ತು ಆಯ್ತು, ಹೋಗಿ ಸ್ನಾನ ಮಾಡ್ಕೋಗ್ರಿ. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ, ಮತ್ತೆ ಮಾವ ಎಲ್ಲಾರು ಅದೊಂದು ಇದೊಂದು ಕೆಲಸ ಮಾಡ್ತಾ ಇದಾರೆ. ನೀವೊಬ್ರೇ ಇದ್ದಾರೆ, ಇದ್ರೆ ನಿಮ್ಗೆ ಹೇಳಿ. ಹೋಗ್ತೀನಿ, ಆಯ್ತು. ಇಷ್ಟು ನನ್ನ ಫೀಸ್ ನನಗೆ ಕೊಟ್ಬಿಡು, ಆಮೇಲೆ ನಾನು ಹೋಗ್ತೀನಿ. ಬಿಡಿಪ್ಪ, ಏನು ನಿಮ್ಗೆ? ನಾನು ಹಂಗೆ ನನ್ನೇ ತಟ್ಯಾ ಇರು, ಮಾಡ್ತೀನಿ ನಿನ್ಗೆ. ಅಯ್ಯೋ ಬಿಡ್ರಿ ಅಪ್ಪ, ಇಷ್ಟು ಗಟ್ಟಿಗೆ ಇರ್ಬೋತೀರಾ? ಬಿಡ್ರಿ, ನಾನು ಹೋಗ್ಬೇಕು. ಹೋಗ್, ಅದ್ ಹೆಂಗ್ ಹೋಗ್ತೀಯ, ಹೋಗ್. ಆಯ್ತಾ, ಹೋಗ್. ಪ್ಲೀಸ್ ರೀ, ಬಿಡ್ರಿ, ಯಾರಾದ್ರೂ ಬಂದ್ಬಿಡ್ತಾರ್ರಿ. ಬರ್ಲಿ, ನಾನು ಹೇಳ್ತೀನಿ ಅವಾಗ ನೀನ್ ಏನ್ ಮಾಡ್ದೆ ಅಂತ. ಏನ್ ಹೇಳ್ತೀರಾ? ತಳ್ದ ಏನಂತ ಹೇಳ್ತೀರಾ? ಹೇಳ್ತೀನಿ. ನನ್ನನ್ನ ತಡ್ತಾ ಇದ್ದಾಳೆ ಇವಳು ಅಂತ ಹೇಳ್ತೀನಿ. ಇವಾಗ ಬಿಡ್ತೀರಾ ಇಲ್ವಾ? ಬಿಡಲ್ಲ, ನನ್ ಫೀಸ್ ನನಗೆ ಕೊಡು, ಆಮೇಲೆ ಬಿಡ್ತೀನಿ. ಫೀಸ್ ಅಂತ ಹೇಳಿ ಎಷ್ಟು ಇದ್ ಮಾಡ್ತೀರಾ ರೀ ನೀವು? ಹೋಗಿಪ್ಪ, ಮನೆ ತುಂಬಾ ಜನ ಇದಾರ್ರಿ. ಮನೇಲಿ ತಾನೇ ಇರೋದು, ನಮ್ ರೂಮಲ್ಲಿ ಏನಿಲ್ವಲ್ಲ. ಬಾ ಮತ್ತೆ. ಬಿಡ್ರಿ, ನೋಡಿ ಎಷ್ಟು ಹಿಡಿತಾ ಇದ್ರು ಬಿಡ್ತಾ ಇಲ್ಲ. ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀರಾ ನನ್ನ? ನೀನ್ ಅಷ್ಟು ಜೋರಾಗಿ ಹೇಳಿಬೇಡ. ನಾನ್ ಬಿಟ್ಟೆ ಅಂದ್ರೆ ಬಿದ್ದೋಗ್ತೇನೆ ನೋಡು. ನೋಡು, ಇರು, ಒಂದ್ ನಿಮಿಷ ಬಿಡ್ತೀನಿ. ನೀವ್ ಬಿಡಲ್ಲ ಅಂತ ನನಗ್ ಗೊತ್ತು, ನಾನ್ ಬಿಡ್ಸ್ಕೊಳೋದ್ ನನಗ್ ಗೊತ್ತು. ಬಿಡ್ರಿ. ಅಮ್ಮ, ಅಯ್ಯೋ ನಿಸರ್ಗ ಬಿದ್ಬಿಟ್ಟ. ಅಯ್ಯೋ ಸಾರಿ ಕಣೆ, ಸಾರಿ ಬಂಗಾರಿ. ನೀನೇ ಅಲ್ವಾ ಹೇಳ್ದಿದ್ದು, ನಾನು ಹೇಳ್ತಾ ಇದ್ದೆ ತಾನೆ ಎಳಿಬೇಡ ಅಂತ. ಅಯ್ಯೋ ಪೆಟ್ಟು ಬಿತ್ತಾ? ಎಲ್ಲಿ ಬಿತ್ತ? ಸಾರಿ ಬಂಗಾರಿ. ಎದೋಳು. ಏನಾಯ್ತು? ಯಾಕಮ್ಮ ನಿಸರ್ಗ ಹಿಂಗ್ ಬಿದ್ದಿದ್ಯಾ? ಯಾಕೆ ಅನ್ಕೊಂಡೆ? ಅಮ್ಮ, ಅದೇನಿಲ್ಲಮ್ಮ, ಅಲ್ಲಿ ಕೂತಿದ್ನ, ಜಾರ್ ಬಿದ್ಬಿಟ್ಟೆ. ಏನೋ ಕುತ್ಕೊಂಡಿದ್ರೆ ಜಾರ್ ಬಿದ್ದ? ಏನ್ ಹೇಳ್ತಾ ಇದೀಯ ನೀನು? ಮತ್ತೆ ಅದು ಸರಿನಪ್ಪ, ಸರಿ ಆಯ್ತು. ನಿಸರ್ಗ ಹುಷಾರಮ್ಮ. ಹೋಗ್ರಿ. ನೋಡಿ, ಅಮ್ಮ ಬಂದ್ ನೋಡ್ಕೊಂಡು ಹೋದ್ರು. ಮತ್ ಏನ್ ಹೇಳ್ತಾರೋ ಏನೋ. ಏನ್ ಹೇಳ್ತಾರೆ? ಏನು ಹೇಳೋದಿಲ್ಲ. ಪೆಟ್ಟು ಬಿತ್ತ ನಿನ್ಗೆ? ಸಾರಿ ಕಣೆ. ಫಸ್ಟ್ ಆಫ್ ಆಲ್ ನಿಂದೆ ತಪ್ಪಿರೋದು. ನೋಡಿ, ಮತ್ತೆ ತಪ್ಪು ನಂದು ಅಂತೀರ. ನಾನು ಹೇಳ್ದೆ ತಾನೆ ಕೈ ಬಿಡಿ, ನನ್ ಕೈ ಬಿಡಿ ಅಂತ. ನಾನು ಹೇಳ್ದೆ ತಾನೆ ಕೈ ಬಿಡಿಸ್ಕೋಬೇಡ, ಕೈ ಎಳಿಬೇಡ, ಬಿಟ್ರೆ ಬಿದ್ದೋಗ್ತೀಯ ಅಂತ. ಅಷ್ಟು ಜೋರಾಗಿ ಹೇಳಿದ್ರೆ ಸ್ಲಿಪ್ ಆಯ್ತು, ಬಿದ್ದೆ. ನೋವಾಯ್ತಾ ಬಂಗಾರಿ? ಸಾರಿ ಕಣೆ. ಏನ್ ನೋವಾಗಿಲ್ಲ ಬಿಡಿ. ಸುಮ್ನೆ ತಗೊಳ್ತು ಅಷ್ಟೇ. ನೀರ್ ಕಾದಿದೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ಸರಿ ಆಯ್ತು, ನೀನ್ ಬೇಜಾರ್ ಮಾಡ್ಕೊಂಬೇಡ. ಅಲ್ಲ, ನನಗ್ ಬಿದ್ದಿದ್ದಕ್ಕೆಲ್ಲ ಬೇಜಾರಾಗಿತ್ತು. ನೋಡಿ, ಮತ್ತೆ ಅಮ್ಮ ಬಂದೋದ್ರು. ಮತ್ತೆ ಏನ್ ಅನ್ಕೋತಾರ ಅವ್ರು? ಅದಕ್ ಬೇಜಾರಾ? ಏನ್ ಅನ್ಕೊಳಲ್ಲ, ಸುಮ್ನಿರು. ಯಾಕೆ ಚಿಕ್ಕಮ್ಮ, ಏನಾಯ್ತು? ಯಾಕಂತ ನಿಸರ್ಗ ಹಂಗ್ ಹೋಗಿದ್ದು? ಏನಪ್ಪ ನಂಗ್ ಗೊತ್ತಿಲ್ಲ. ಅವಳು ಏನೋ ಕುತ್ಕೊಳಕ್ ಹೋದ್ಲಂತೆ, ಕೆಳಗಡೆ ಬಿದ್ದೋಗಿದ್ದಾಳ ಅಷ್ಟೇ. ಅಲ್ಲ, ಕುತ್ಕೊಂಡ್ರೆ ಕೆಳಗೆ ಹೆಂಗ್ ಬಿದ್ದೋಗ್ತಾಳೆ? ಅದೇನನ್ ಕತೆನಪ್ಪ. ಅವರು ಸಿದ್ಧಾರ್ಥ ಅವ್ರಿಗಿದ್ರು. ನಾನ್ ಜಾಸ್ತಿ ಮಾತಾಡಕ್ ಹೋಗ್ಲಿಲ್ಲಪ್ಪ, ನಾನು ಅದೇ ಬಂದ್ಬಿಟ್ಟೆ. ಹೌದಾ? ಮತ್ತೆ ನೀವು ಹೋಗ್ಲೇಬಾರ್ದಾಗಿತ್ತು ಚಿಕ್ಕಮ್ಮ. ಅಲ್ಲ, ಅವಳು ಹಂಗೆ ಕಿರ್ಸ್ಕೊಂಡ್ರೆ ಏನಾಯ್ತು ಅಂತ ಓಡೋದ್ನಪ್ಪ. ಅಯ್ಯೋ, ಒಳ್ಳೆ ಚಿಕ್ಕಮ್ಮ. ಇದೇನ್ರಿ ಇದು? ಒಬ್ರಾದ್ಮೇಲೆ ಒಬ್ರು ಹಿಂಗೆ ಕಿಸಿತೀರಾ ಹಂಗೇನೆ? ಏನು ನಗು ಬಂತು ಅತ್ತೆ? ಯಾಕೆ ಸರಿತಕ್ಕ, ನಿಮ್ಗೆ ಯಾಕೆ ನಗು ಬಂತು? ಅಯ್ಯೋ ಬಿಡು. ಅಯ್ಯಯ್ಯಯ್ಯ, ಯಾಕೋ ಅಕ್ಕ ತಂಗಿದ್ರು ಬಲೆ ಏನಾಗ್ತಾರಮ್ಮ? ಅದೇನ್ ಅರ್ಥ ಆಯ್ತು ಇವಕ್ಕೆ? ನಮಸ್ತೆ ಗೆಳೆಯರೇ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಎಲ್ಲಾರು ಬನ್ನಿ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಯಾವ ತರ ಎಲ್ಲ ಮಾಡ್ತೀವಿ ಅಂತ ನೋಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಕಮೆಂಟ್ಸ್ ಮಾಡಿ, ಮತ್ತೆ ಜೊತೆಲಿ ಹೈಪ್ ಕೂಡ ಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಕಮೆಂಟ್ಸ್ ಬಾಕ್ಸ್ ಮೇಲ್ಗಡೆ 2 ಪಾಯಿಂಟ್ ಇರುತ್ತಲ್ವಾ, ಅಲ್ಲೇ ಸ್ವಲ್ಪ ಸ್ವೈಪ್ ಮಾಡಿದ್ರೆ ನಿಮ್ಗೆ ಹೈಪ್ ಅಂತ ಕಾಣುತ್ತೆ. ನೀವು ಅಲ್ಲಿ ಟೈಪ್ ಮಾಡಿದ್ರೆ ಹೈಪ್ ರೈಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.